ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ನೀವೆಲ್ಲ ಚಿಕ್ಕಮಗಳೂರಿಗೆ ಟ್ರಿಪ್ ಹೋಗಿರ್ಬೋದು, ಹೋಗಬೇಕು ಅಂತ ಅಂದುಕೊಂಡಿರ್ಬೋದು. ತುಂಬ ಜನ ಚಿಕ್ಕಮಗಳೂರು ಜಿಲ್ಲೆನ ಒಂದು ಪ್ರವಾಸಿ ತಾಣವಾಗಿ ನೋಡ್ತಾರೆ. ಮಾನ್ಸೂನ್ ಟೈಮ್ನಲ್ಲಿ ಮಳೆಗಾಲದಲ್ಲಿ ಹೋಗಬೇಕು ಅಂತ ಅಂದ್ಕೋತಾರೆ. ಆದರೆ ಈಗಲೂ ಕೂಡ ಅದೆಷ್ಟೋ ಜನಕ್ಕೆ ಚಿಕ್ಕಮಗಳೂರು ಜಿಲ್ಲೆಯ ಸಂಪತ್ತು, ಅಲ್ಲಿನ ವೈವಿಧ್ಯತೆ, ಅಲ್ಲಿನ ಇತಿಹಾಸದ ಬಗ್ಗೆ ಗೊತ್ತಿಲ್ಲ. ಹೀಗಾಗಿನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಬಗ್ಗೆ ನಿಮಗೆ ತಿಳಿಯದ ಸಾಕಷ್ಟು ವಿಷಯಗಳನ್ನು ಹೇಳ್ತಾ ಇದ್ದೀವಿ. ಹೀಗಾಗಿನೇ ಈ ಒಂದು ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಚಿಕ್ಕಮಗಳೂರು ಜಿಲ್ಲೆಯು ಕರ್ನಾಟಕದ ಮಲೆನಾಡು ಪ್ರದೇಶದಲ್ಲಿದೆ. ಇದರ ಇತಿಹಾಸವು ಹಲವಾರು ರಾಜವಂಶಗಳು ಮತ್ತು ಘಟನೆಗಳನ್ನ ಒಳಗೊಂಡಿದೆ. ಮೊದಲನೇದಾಗಿ ಹೆಸರಿನ ಮೂಲವನ್ನ ನೋಡ್ತಾ ಹೋದ್ರೆ, ಚಿಕ್ಕಮಗಳೂರು ಎಂಬ ಹೆಸರು ಕನ್ನಡದ ಚಿಕ್ಕ ಮಗಳ ಊರು ಅಂದ್ರೆ ಚಿಕ್ಕ ಮಗಳ ಗ್ರಾಮ ಎಂಬುದರಿಂದ ಬಂದಿದೆ. ದಂತಕಥೆಯ ಪ್ರಕಾರ ಸಕ್ರೆಪಟ್ಟಣದ ಮುಖ್ಯಸ್ಥ ರುಕ್ಮಾಂಗದನು ಈ ಊರನ್ನು ತನ್ನ ಕಿರಿಯ ಮಗಳಿಗೆ ವರದಕ್ಷಿಣೆಯಾಗಿ ನೀಡಿದ್ದ, ಹಿರಿಯ ಮಗಳಿಗೆ ನೀಡಿದ್ದ ಊರು ಹಿರೇಮಗಳೂರು ಎಂದು ಕರೆಯಲ್ಪಡುತ್ತೆ. ಫ್ರೆಂಡ್ಸ್, ಚಿಕ್ಕಮಗಳೂರು ಪ್ರದೇಶವು ಹೊಯ್ಸಳ ಸಾಮ್ರಾಜ್ಯದ ಉಗಮ ಸ್ಥಾನವಾಗಿತ್ತು. ಹೊಯ್ಸಳ ವಂಶದ ಸ್ಥಾಪಕನಾದ ಸಾಳನು ಮುದಿಗೆರೆ ತಾಲೂಕಿನ ಅಂಗಡಿಯಲ್ಲಿ ಹಿಂದೆ ಸೋಸೆ ಊರು ಎಂದು ಕರೆಯಲ್ಪಡ್ತಿತ್ತು. ಅಲ್ಲಿ ಹುಲಿಯನ್ನು ಕೊಂದನೆಂದು ನಂಬಲಾಗಿದೆ. ಈ ಘಟನೆಯು ಹೊಯ್ಸಳ ಲಾಂಛನದಲ್ಲಿ ಶಾಶ್ವತವಾಗಿದೆ. ಹೊಯ್ಸಳದ ಪ್ರಮುಖ ಅರಸನಾದ ವೀರ ಬಲ್ಲಾಳನು ಕಡೂರು ತಾಲೂಕಿನ ಯಗತಿಯಲ್ಲಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ ಮತ್ತು ತರೀಕೆರೆ ತಾಲೂಕಿನ ಅಮೃತಪುರದಲ್ಲಿ ಅಮೃತೇಶ್ವರ ದೇವಾಲಯವನ್ನ ನಿರ್ಮಿಸ್ತಾನೆ. ಹೊಯ್ಸಳರ ನಂತರ ಈ ಪ್ರದೇಶವು ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಗೆ ಒಳಪಡುತ್ತೆ. ನಂತರ ಮೈಸೂರು ಅರಸರು ಈ ಪ್ರದೇಶವನ್ನ ಆಳಿದ್ರು. ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಅವರ ಆಳ್ವಿಕೆಯಲ್ಲಿ ಆಂಗ್ಲೋ ಮೈಸೂರು ಯುದ್ಧ ನಡೆದವು. ನಂತರ ಬ್ರಿಟಿಷ್ ಆಳ್ವಿಕೆಯಲ್ಲಿ ಚಿಕ್ಕಮಗಳೂರು ಪ್ರದೇಶವು ಕಡೂರು ಜಿಲ್ಲೆಯೆಂದು ಕರೆಯಲ್ಪಡುತ್ತಿತ್ತು. 1670ರಲ್ಲಿ ಬಾಬಾ ಬುಡನ್ ಎಂಬ ಸೂಫಿ ಸಂತರು ಎಮ್ಮೆನ್ನ ಮೋಚಾ ಬಂದರಿನಿಂದ ಕಾಫಿ ಬೀಜಗಳನ್ನು ತಂದು ಚಿಕ್ಕಮಗಳೂರಿನ ಬಾಬಾ ಬುಡನ್ಗಿರಿ ಬೆಟ್ಟಗಳಲ್ಲಿ ಮೊದಲ ಬಾರಿಗೆ ಕಾಫಿ ಬೆಳೆಯನ್ನ ಭಾರತದಲ್ಲಿ ಬೆಳೆದರು. ನಂತರದ ದಿನಗಳಲ್ಲಿ ಮೈಸೂರು ಅರಸರಾದ ಕೃಷ್ಣರಾಜ ಒಡೆಯರ್ ಮತ್ತು ಟಿಪ್ಪು ಸುಲ್ತಾನ್ ಅವರು ಕಾಫಿ ಬೆಳೆಯನ್ನ ಪ್ರೋತ್ಸಾಹಿಸಿದರು. ಬ್ರಿಟಿಷರ ಬೆಂಬಲದೊಂದಿಗೆ ಕಾಫಿ ಉತ್ಪಾದನೆ ಮತ್ತು ವ್ಯಾಪಾರವು ಚಿಕ್ಕಮಗಳೂರಿನ ಪ್ರಮುಖ ಉದ್ಯೋಗವಾಯಿತು. 1947ರಲ್ಲಿ ಭಾರತವು ಸ್ವತಂತ್ರ ಪಡೆದ ನಂತರ ಕಡೂರು ಜಿಲ್ಲೆಯನ್ನು ಚಿಕ್ಕಮಗಳೂರು ಜಿಲ್ಲೆ ಎಂದು ಮರುನಾಮಕರಣ ಮಾಡಲಾಯಿತು. 1978ರಲ್ಲಿ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರು ಇಲ್ಲಿಂದಲೇ ಲೋಕಸಭೆಗೆ ಆಯ್ಕೆಯಾದರು. ಇನ್ನು ಚಿಕ್ಕಮಗಳೂರಿನ ಪ್ರಮುಖ ಐತಿಹಾಸಿಕ ಸ್ಥಳಗಳಲ್ಲಿ ಒಂದಾದ ಶೃಂಗೇರಿ ಶಾರದಾ ಪೀಠ ಆದಿ ಶಂಕರಾಚಾರ್ಯರು ಸ್ಥಾಪಿಸಿದ ಪ್ರಮುಖ ಅದ್ವೈತ ಮಠ. ಇನ್ನು ಕುದುರೆಮುಖವು ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವ ಒಂದು ಸುಂದರವಾದ ಗಿರಿಧಾಮ ಮತ್ತು ಪರ್ವತ ಶ್ರೇಣಿಯಾಗಿದೆ. ಇದರ ಇತಿಹಾಸವು ಪ್ರಾಚೀನ ಕಾಲದಿಂದಲೂ ಗುರುತಿಸಲ್ಪಟ್ಟಿದೆ. ಆದರೆ ಆಧುನಿಕ ಇತಿಹಾಸವು ಗಣಿಗಾರಿಕೆ ಮತ್ತು ರಾಷ್ಟ್ರೀಯ ಉದ್ಯಾನವನದ ಸ್ಥಾಪನೆಯ ಸುತ್ತ ಸುತ್ತುತ್ತೆ. ಕುದುರೆಮುಖ ಪರ್ವತ ಶ್ರೇಣಿಯು ಸಹ್ಯಾದ್ರಿ ಪರ್ವತಗಳ ಒಂದು ಭಾಗವಾಗಿದೆ. ಇದರ ವಿಶೇಷವಾದ ಕುದುರೆಯ ಮುಖದ ಆಕಾರದ ಶಿಖರವು ಸಾವಿರಾರು ವರ್ಷಗಳಿಂದಲೂ ನಾವಿಕರಿಗೆ ಅರಬ್ಬಿ ಸಮುದ್ರದಲ್ಲಿ ಒಂದು ಪ್ರಮುಖ ಗುರುತಿನ ಬಿಂದುವಾಗಿತ್ತು ಎಂದು ಹೇಳಲಾಗುತ್ತೆ. ಇನ್ನು ಪುರಾಣಗಳ ಪ್ರಕಾರ ಮಹಾಭಾರತದ ಪಾಂಡವರು ತಮ್ಮ ವನವಾಸದ ಸಮಯದಲ್ಲಿ ಈ ಕಾಡುಗಳಲ್ಲಿ ಸ್ವಲ್ಪ ಕಾಲ ಉಳಿದಿದ್ರು ಎಂದು ಹೇಳಲಾಗುತ್ತೆ. ಈ ಪ್ರದೇಶವು ದಟ್ಟವಾದ ಕಾಡುಗಳನ್ನು ಹೊಂದಿದ್ದು ಋಷಿಮುನಿಗಳು ಇಲ್ಲಿ ಶಾಂತಿಯುತ ವಾತಾವರಣದಲ್ಲಿ ಧ್ಯಾನವನ್ನ ಮಾಡ್ತಾ ಇದ್ರು ಎಂದು ನಂಬಿಕೆ ಇದೆ. ಹತ್ತಿರದ ಕಳಸದ ಕಳಸೇಶ್ವರ ದೇವಾಲಯ ಮತ್ತು ಹೊರನಾಡಿನ ಅನ್ನಪೂರ್ಣೇಶ್ವರಿ ದೇವಾಲಯಗಳು ಈ ಪ್ರದೇಶದ ಪ್ರಾಚೀನ ಧಾರ್ಮಿಕ ಮಹತ್ವವನ್ನ ಎತ್ತಿ ತೋರಿಸುತ್ತೆ. ಇನ್ನು ಬ್ರಿಟಿಷರ ಕಾಲದಲ್ಲಿ ಈ ಪ್ರದೇಶದ ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ಭೂದೃಶ್ಯಗಳನ್ನ ಪರಿಶೋಧಿಸಲಾಯಿತು. 1913ರಲ್ಲಿ ಭೂವಿಜ್ಞಾನಿ ಸಂಪತ್ ಅಯ್ಯಂಗರ್ ರವರು ಬಾಳೆಹೊನ್ನೂರಿನಿಂದ ಕಬ್ಬಿಣದ ಅದಿರು ನಿಕ್ಷೇಪಗಳಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾಗ ಭದ್ರಾ ನದಿಯ ದಡದಲ್ಲಿ ಕುದುರೆಯ ಕಾಲಿನ ಲಾಳವು ಕಬ್ಬಿಣದ ಅದಿರಿನ ಕಣಗಳನ್ನ ಆಕರ್ಷಿಸಿತು. ಇದರ ಜಾಡನ್ನ ಹಿಡಿದು ಅವರು ಈಗ ಇರುವ ಕುದುರೆಮುಖದ ಅರೋಲಿ ಶ್ರೇಣಿಯನ್ನ ತಲುಪಿ ಕಬ್ಬಿಣದ ಅದಿರಿನ ನಿಕ್ಷೇಪವನ್ನ ಕಂಡು ಹಿಡಿದ್ರು. 1916ರಲ್ಲಿ ಈ ಪ್ರದೇಶದ ಅರಣ್ಯವನ್ನು ಸುರಕ್ಷಿತ ಅರಣ್ಯವೆಂದು ಬ್ರಿಟಿಷ್ ಸರ್ಕಾರ ಘೋಷಿಸಿತು. ಕುದುರೆಮುಖ ಕಬ್ಬಿಣದ ಅದಿರು ಕಂಪನಿ 1960ರ ದಶಕದಲ್ಲಿ ನ್ಯಾಷನಲ್ ಮಿನರಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕುದುರೆಮುಖ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ
ಪ್ರಾಥಮಿಕ ಪರಿಶೀಲನೆ ನಡೆಸಿತು. 1969ರಲ್ಲಿ ಭಾರತ ಸರ್ಕಾರವು ಕುದುರೆಮುಖ ಕಬ್ಬಿಣದ ಅದಿರು ಕಂಪನಿ ಎಂಬ ಸಾರ್ವಜನಿಕ ವಲಯದ ಉದ್ಯಮವನ್ನ ಸ್ಥಾಪಿಸಿತು. ನಂತರ 1976ರಲ್ಲಿ ಗಣಿಗಾರಿಕೆ ಮತ್ತು ಸಂಸ್ಕರಣಾ ಘಟಕಗಳನ್ನು ಸ್ಥಾಪಿಸುವ ಕಾರ್ಯ ಪ್ರಾರಂಭವಾಯಿತು. ಕುದುರೆಮುಖವು ವಿಶ್ವದ ಅತಿದೊಡ್ಡ ಕಬ್ಬಿಣದ ಅದಿರು ಗಣಿಗಳಲ್ಲಿ ಒಂದಾಗಿ ಅಭಿವೃದ್ಧಿಯನ್ನ ಹೊಂದಿತ್ತು ಮತ್ತು ದಶಕಗಳ ಕಾಲ ಕಾರ್ಯನಿರ್ವಹಿಸಿತು. ಗಣಿಗಾರಿಕೆಯಿಂದಾಗಿ ಪರಿಸರದ ಮೇಲೆ ಉಂಟಾದ ಪರಿಣಾಮಗಳ ಬಗ್ಗೆ ಪರಿಸರವಾದಿಗಳು ಮತ್ತು ಸ್ಥಳೀಯ ಸಮುದಾಯಗಳು ಕಳವಳವನ್ನ ವ್ಯಕ್ತಪಡಿಸಿದ್ವು. ಪರಿಸರ ಸಂರಕ್ಷಣೆಯ ಮಹತ್ವವನ್ನ ಅರಿತು 1987ರಲ್ಲಿ ಕರ್ನಾಟಕ ಸರ್ಕಾರವು ಕುದುರೆಮುಖ ಪ್ರದೇಶದ 600 ಚದುರ ಕಿಲೋಮೀಟರ್ ವ್ಯಾಪ್ತಿಯನ್ನು ರಾಷ್ಟ್ರೀಯ ಉದ್ಯಾನವನವೆಂದು ಘೋಷಿಸಿತು. ಈ ಉದ್ಯಾನವನವು ಪಶ್ಚಿಮ ಘಟ್ಟಗಳ ಒಂದು ಭಾಗವಾಗಿದ್ದು ಶ್ರೀಮಂತ ಜೀವ ವೈವಿಧ್ಯತೆ ಮತ್ತು ಅನೇಕ ಅಳಿವಿನಂಚಿನಲ್ಲಿರುವ ಪ್ರಾಣಿ ಮತ್ತು ಸಸ್ಯ ಪ್ರಭೇದಗಳಿಗೆ ಆಶ್ರಯ ತಾಣವಾಗಿದೆ. ಲಯನ್ ಟೈಲ್ಡ್ ಮಕಾಕ್ನಂತಹ ಪ್ರಮುಖ ಪ್ರಾಣಿಗಳು ಇಲ್ಲಿ ಕಂಡುಬರುತ್ತವೆ. ಗಣಿಗಾರಿಕೆ ಚಟುವಟಿಕೆಗಳು ರಾಷ್ಟ್ರೀಯ ಉದ್ಯಾನವನದ ಒಳಗಡೆ ನಡೆಯುತ್ತಿದ್ದರಿಂದ ವಿವಾದಗಳು ಉಂಟಾದವು. ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ 2006 ಜನವರಿ 1ನೇ ತಾರೀಕಿನಂದು ಗಣಿಗಾರಿಕೆ ಕಾರ್ಯಾಚರಣೆಯನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಯಿತು. ಪ್ರಸ್ತುತ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನವು ಒಂದು ಪ್ರಮುಖ ಪರಿಸರ ಪ್ರವಾಸೋದ್ಯಮ ತಾಣವಾಗಿ ಅಭಿವೃದ್ಧಿ ಹೊಂದಿದೆ. ಹೀಗೆ ಕುದುರೆಮುಖವು ತನ್ನ ಪ್ರಾಚೀನ ಭೌಗೋಳಿಕ ಮಹತ್ವದಿಂದ ಹಿಡಿದು ಗಣಿಗಾರಿಕೆಯ ಕೇಂದ್ರವಾಗಿ ಮತ್ತು ಅಂತಿಮವಾಗಿ ಒಂದು ಪ್ರಮುಖ ರಾಷ್ಟ್ರೀಯ ಉದ್ಯಾನವನವಾಗಿ ಬೆಳೆದ ಒಂದು ವಿಶಿಷ್ಟ ಇತಿಹಾಸವನ್ನ ಹೊಂದಿದೆ. ಇದು ಪರಿಸರ ಸಂರಕ್ಷಣೆ ಮತ್ತು ಅಭಿವೃದ್ಧಿಯ ನಡುವಿನ ಸಂಘರ್ಷಕ್ಕೆ ಒಂದು ಉದಾಹರಣೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.